ನನಗೆ ಬೇರೆ ಗತಿ ಯಾರು ಮಾಧವ? ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಚ್ಚಿಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡುದು ಪರವರನ್ನು ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡುದು ಪರವರನ್ನು ಹೋಲಿಸುವ ವೈರಿಗಳವರನ್ನು ಸಿಗುವ ದೇವಿ ಏನಾಯಿತು? ಏಕೆ ನಿಷ್ಕಾರಣವಾಗಿಡುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ. ನಿಮ್ಮನ್ನಾರಾದರ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನ ಆಶ್ರಯಿಸಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀವೇಕೆ ಸೃಷ್ಟಿಸಿದೆ ಸ್ವಾಮಿ? ಹಳಬೇಡ ವಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅಂದಿನ ಒಂದು ದಿನದ ವಿವೇಕದಿಂದಾದ ನಿಂದನೆಯು ನನ್ನನ್ನು ಸಾಯುವ ತನಕ ಬಿಟ್ಟಿಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಮಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹೋಗೋದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ದೇವಿ, ಯಾರು ರಾಯಭಾರಕ್ಕೆ ಹೋಗಿರುವರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ನಿಶ್ಚಯ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗ
ಆಗುವುದೆಂದು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು ಕೇಳೇ ಭಾನುಮತಿ. ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ ಎಂದು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಜಾಣೆ ಮುದ್ದಾಡುವೆನು ಜಾಣೆ ಮುದ್ದಾಡುವೆನು ಬಾಬು ಪ್ರಶ್ನೆಗೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಆಗಲಿ ನಿಮ್ಮ ಧರ್ಮ ಪತ್ನಿಯಲ್ಲವೇ ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ತಿಳಿದಿದ್ದೆ. ಪ್ರಾಣೇಶ್ವರ ದೇವಿ, ನೀವು ನನ್ನನ್ನು ಮುದ್ದಾಡಬೇಕಾದರೆ ಅದಕ್ಕೆ ಸಮಯವಿದೆ, ತಿಳಿಯುತ್ತೆ. ಸಮಯವಿದೆ
ಚೆಲ್ಲುತ್ತ ಪ್ರಾಣೇಶ್ವರ ಚೆಲ್ಲುತ್ತ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ತಿಳಿಯಿತೆ ಪ್ರಾಣೇಶ್ವರ? ತಿಳಿಯಿತು ಪ್ರಿಯೆ. ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೋದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ನನ್ನ ಬಾಯಿಂದ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಭೀಮಸೇನ. ಹೇಳೋದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟಾಗ ನಿಮ್ಮಣ್ಣನಾಜ್ಞಾಧಾರಕರಲ್ಲವೇ? ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿವೆ. ಧರ್ಮಪಾಲನಾದಿ ದೃಷ್ಟಿಯನ್ನು ದುರ್ಯೋಧನನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಬೇರಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು. ಕೌರವರನ್ನೇ ಹೋರಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೋದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವೆನು. ಈ ಸಂಧಿಯ ಸುದ್ದಿಯು ನಿನಗೆ ಉಚಿತವಾಗಿ ಕಾಣಬಹುದು. ಅದಕ್ಕೆ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು
ಧರ್ಮರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆ ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನನ್ನ ಪ್ರತಿಜ್ಞೆಯಂತೆ ನಾನು ನಡೆದುಕೊಳ್ಳುವೆನು. ಕೋಪವೇ ತಮ್ಮ? ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಮಾತಿಗೆ ಪ್ರತ್ಯಾಡುವುದು ಸರಿಯಲ್ಲ. ಪಾಂಚಾಲಿ ಮಾಡಿ ಮನದ ವೇದನೆ ಪಾಂಚಾಲಿ. ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು.
ದ್ರೌಪದಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನು ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಡೆಯುವ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಿರುವುದು. ಅದಕ್ಕಾಗಿ ನಾನು ಈ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದ್ರೌಪದಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದು ನನ್ನ ಚಿಂತೆ. ಇದಾಗಿರಲಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರವನ್ನು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಭಾ, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರಲ್ಲ. ತಂಗಿಯ ಪ್ರಣಾಮಗಳನ್ನು ಪಾಂಡುಪುತ್ರರ ಪ್ರಣಾಮಗಳನ್ನು ಪರಮಾತ್ಮ. ಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ ಪ್ರಭು. ಓ, ನಡೆಯಿತು. ಗೋಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರುವುದನ್ನು ನಾನು ಮಾಡುವೆನು. ಅಣ್ಣನ ಮಾತು ಮುಗಿಲಿ. ನನ್ನ ಮಾತುಗಳು ಮುಗಿಯುವಷ್ಟರಲ್ಲಿ ನನ್ನ ತಂಗ ಮುಗಿದು ಹೋಗುವುದು. ದೇವಿ, ಸಭೆಯಲ್ಲಿ ಏನು ನಡೆಯಿತು ಯದುಪತಿ? ನಿಮ್ಮ ವಿಚಾರವನ್ನು ಸಭೆಯಲ್ಲಿ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮ 5ವರಿಗೂ ಸೀರೆಯನ್ನು ಯಾದವಾಗ್ರಣಿ, ಈ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ನಿನಗೂ ಇಷ್ಟೊಂದು ಅಸಹನ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಯದುಪತಿ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಓ ದುರ್ಯೋಧನ, ಅವನು ಕೂಡ ಇನ್ನಿಲ್ಲಿರುವುದು ಸಾಧ್ಯವಿಲ್ಲ. ಈ ದುರ್ವರ್ತನೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸು. ಬಹಳ ಚೆನ್ನಾಗಿ ಸಾಧಿಸುವ ವಾಸುದೇವ. ಸಹೋದರರೇ, ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರ ಫಲವನ್ನು ನೀವೇ ಭುಂಜಿಸುತ್ತೀರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ತಾನೇ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿದೆ. ಆ ದುರ್ಯೋಧನ ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಸಂದೇಶ ಹೋಗೋದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಕೃಷ್ಣ, ಏಳು ಏನೋ ಸಂದೇಶ. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತಿದ್ದ. ಅದಾಗುವುದಿಲ್ಲ. ನಿಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದವರೆಗೂ ನಾನು ಖಂಡಿತ ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದರೆ ಬಿಡು ಈ ಗದೆಯನ್ನ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ನಿನ್ನಲ್ಲಿರಿಸಿ. ಯಾಗ್ರಸೇನಿ,
ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡುವೆ ತಾನೆ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಪರಮಾತ್ಮ! ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡೆಮುರಿಯನ್ನು ಕಟ್ಟುವುದರಲ್ಲಿ ಬಹಳ ನಿಪುಣೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟುವುದಕ್ಕೆ ಬರುವುದೋ ಇಲ್ಲವೋ ನೋಡೋಣ. ಕಟ್ಟುವಂತಳಾಗು. ಭೀಮಸೇನ, ತಂದೆಯ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಆಗಲಿ. ಬಾ, ಈಗ ನನಗೆ ಸಮಾಧಾನ. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ದುರಾಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಸಾಹಸ ಅವರಿಂದಲದೆ ಮತ್ತಾರಿಂದ ಓಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಬಿಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನೆ. ಅಗ್ರಜ ಧನಂಜಯ, ನಿಮ್ಮ ಉತ್ತರ? ಅಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಿಗೆ ಕೊಟ್ಟ ಸಂದೇಶವನ್ನು ಕೇಳಿರಿ. ಸಂಧಿಯನ್ನು ಅಪೇಕ್ಷೆಯಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ರಥಿಕರ ಘೋಷದಲ್ಲಿ ಎಂದು ತನ್ನ ಕೊನೆಯ ಸಂದೇಶವನ್ನು ತಿಳಿಸಿಯೇ ಬಿಟ್ಟ. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಧನಂಜಯ, ವಾಸುದೇವ, ನನ್ನ ಕರಗಳನ್ನು ಬಿಡಿಸು. ಏನು, ಯಾರೂ ಬಿಡಿಸುವುದಲ್ಲವೇ? ಬೇಡ ಬೇಡ, ಈ ಚಂಡ ಭೀಮನಿಗೆ ಈ ತುಂಡು ನಾನೇ ಬಿಡಿಸಿಕೊಳ್ಳುವೆನು. ಜೈ ನನ್ನ ಕಡೆ ಇಂದು ಇಂದು ನಾನು ವಾಯುದೇವನ ವಂಶದಲ್ಲಿ ಜನಿಸಿದ್ದೇನೆ. ನಿಜವಾದರೆ
ಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೆ ಸತ್ಯವಾದರೆ ನಾಳೆ ನಡೆಯಲಿರುವ ಭಯಂಕರ ಸಂಗ್ರಾಮದಲ್ಲಿ ಕೌರವರ 99 ಮಂದಿ ಸಹೋದರನು ನಾಶ ಮಾಡಿ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಓಂಚೋಲಿಯ ಬಿಡುಗುಣಿಯನ್ನು ಕಟ್ಟಿಸುವೆನು. ನಂತರ ಅರ್ಪಿತ ದುರ್ಯೋಧನ ತಡೆಯನ್ನು ಈ ನನ್ನ ಗನಗದಾದಂಡದಿಂದ ಮುರಿದು ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಂದೇಶಕ್ಕೆ ನಮಗಿನ್ನುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ ಪರಮಾತ್ಮ. ನೀನೇ ತಿಳಿದಿರುವೆ, ಯುದ್ಧವನ್ನು ಎಂದಿಗೂ ನಾನು ಅಪೇಕ್ಷೆ ಪಟ್ಟವನಲ್ಲ ಪರಮಾತ್ಮ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಧರ್ಮಾನಂದನ. ಪರಮಾತ್ಮ, ಸಂಗ್ರಾಮಕ್ಕೆ ತಕ್ಕ ಸಲಾಕರಣೆ ಅಣಿ ಮಾಡಿಕೊಳ್ಳುವಂತೆ ಭೀಮಾರ್ಜುನರಿಗೆ ತಿಳಿಸಿ. ಆಜ್ಞೆ ಮಾಧವ. ಮನದ
ಬಾಂಧವರೆಂಬ ಪಾಂಡಕ್ಕೆ ಸಿಕ್ಕಿ ನೊಂದಿಹೆ ಇಂದು ಶಾಪದೆ ಹೇ ವಕ್ರ ಬಂಧು ಬಾಂಧವರೆಂಬ ಪಾರ್ಶ್ವಕ್ಕೆ ಸಿಲುಕಿ ನೊಂದಿಹೆ ಇಂದು ಶಾಪದೆ ನೀಗಿ ಶೋಧನೆಯ ಗೈಯದೆ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಹರಿಯ ಘೋರ ಸಂದೇಹ ಭಾಸ್ಕರ 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 ಓಂ ನಮಃ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನೈಜರಶ್ಮಿಗಳಿನ್ ವಿಶ್ವವನು ಬೆಳಗೋ ತೇಜ ಪುಂಜಹರವಿಂದ ಪಾಹಿಮ ನೈಜರಶ್ಮಿಗಳಿನ್ ವಿಶ್ವವನು ಬೆಳಗೋ ತೇಜ ಪುಂಜಹರವಿಂದ ಪಾಹಿಮ ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ ಶಾಶ್ವತ ಕಿರಣಗಳ ಶಾಶಿರ ಪಾದನೆ ಪಾಹಿಮ ಶಾಶ್ವತ ಕಿರಣಗಳ ಶಾಶಿರ ಪಾದನೆ ಪಾಹಿಮ ಶಾಶಿರ ಪಾದನೆ ಪಾಹಿಮ ಶಾಶಿರ ಪಾದನೆ ಪಾಹಿಮ ಕರ್ಣ, ಓ ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಹೇಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಕುಂತಿ, ಅರ್ಜುನ ತಾಯಿ ಕುಂತಿ, ನನ್ನ ಎತ್ತ ತಾಯಿ ಕುಂತಿಯೇ ಅಮ್ಮ. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ, ಕರುಣೆಯ ತೋರಿದೆ ಕುವರನ
ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ದೊರಕಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು. ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಚರ ಪ್ರಾಣಿಗಳು ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುಹುವು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ, ನೀಚ, ಈದ ಕುಲದವನು ಎಂದು ಯಾಚಿಸುವಾಗ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಹೇಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಗಿಂತಲೂ ಕಡೆಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರಕ್ಕಲ್ಲ ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಮಗನೇ ಶೋಲದಂತೆಯುವುದು ನಿನ್ನ ನಿಂದನೆ, ಕರುಳವಿದು ಬರುವ ಸಹಿಸಲಾಗದ
ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಹೇ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ನಿಮ್ಮುಗಳ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕಣ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು ಕಂದ. ನೀ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರೋ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಎಲ್ಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ಕಂದ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೇರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆ ಎಂದು ತಲೆಬಾಗಿ ಸಪಿಸದಿಹರೆ. ಕಂದ, ಅಮ್ಮ, ನೀನು ವೀರಮಾತೆ. ಇಂತಹ ಸಮಯದಲ್ಲಿ ನೀನೇ ನನಗೆ ಹಿತಬೋಧನೆಗಳನ್ನು ಮಾಡಬೇಕು ತಾಯಿ. ಕಂದ, ಅಮ್ಮ, ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಕಂದ, ನೀನು ಎಳೆಯತನದಲ್ಲಿ ಬೆಳೆಸಿದ ಶಶಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಅದು ಪುನಃ ಚಿಗುರುವುದೇ ತಾಯಿ. ಅಮ್ಮ, ಮಮ ಪ್ರಾಣಾಯ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರಬೇಕು ತಾಯಿ? ಬಿಡು ತಾಯಿ ನಿನ್ನ ವ್ಯತೆಯನ್ನು. ಚಿಂತಿಸದೆ ಅದೇ ಇರಲಿ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದೇಗಿರಲಿ ಮಗನೇ, ಅದೇಗಿರಲಿ ಕಂದ. ಮಗನೇ, ಹೋಗಲಿ ನಾಳಿನ ಯುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗು. ಅಮ್ಮ, ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಣಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆ ದುರ್ಯೋಧನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ್ನು ತೊರೆದರೆ ಸರ್ವತಃ ಆಗಲಾರದು ತಾಯಿ. ನಾನು ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ
ಯುದ್ಧ ರಣರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿ ನೀ ಅವರನ್ನು ಕೊಲ್ಲಬೇಡ. ನೀ ಅವರನ್ನು ಕೊಲ್ಲಬೇಡ. ಅಮ್ಮ ಅಮ್ಮ, ಪಾಂಡವರೆಂದರೆ ಅದೆಷ್ಟು ಮಮತೆ ತಾಯಿ ನಿನಗೆ. ಏಕೆ? ನಾನು ನೀನಿತ್ತ ಮಗನಲ್ಲವೇ? ಆಗಬಹುದು ತಾಯಿ, ಆಗಬಹುದು. ಧರ್ಮವೇ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಕೂಡ ಆತನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಹೌದು ತಾಯಿ, 1000 ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತನಾದ ಆ ಭೀಮಸೇನನು ತನ್ನ ಗದೆಯಿಂದ ಈ ನನ್ನ ದೇಹವನ್ನು ನುಚ್ಚು ನೂರು ಮಾಡಿದರೂ ಕೂಡ ನಾನು ಪುನಃ ಆತನಿಗೆ ಕೈ ಮಾಡುವುದಿಲ್ಲ. ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರಿಗೂ ಕೂಡ ನಾನು ಎಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ಭೀಮಸ್ಸು, ಸವ್ಯಸಾಚಿ ಎಂದು ದಶನಾಮಗಳನ್ನು ಹೊತ್ತು ದುರಾಂಕಾರದಿಂದ ಮೆರೆಯುವ ಆ ಅರ್ಜುನನ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪಬೇಕಯ್ಯ? ಹೌದು ತಾಯಿ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರರು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಈ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನಿಂದ ನಾನೇ ಮೃತಪಟ್ಟರು, ನನ್ನಿಂದಲೇ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಜನ ಮಕ್ಕಳು ಉಳಿಯುವರು. ಬಿಡಮ್ಮ ನಿನ್ನ ವ್ಯತೆಯನ್ನು. ಹೋಗಲಿ ಬಿಡು ಮಗನೇ, ನಿನಗಿಚ್ಚಿ ತೊಂದರೆಯನ್ನು ನಾನು ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ, ನಡೆಸಿಕೊಡುವೆನು. ಕಂದ, ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾಡದ ಪರಮ ಪಾಪಿ ಎಂದು ಭಾವಿಸಿದೆ ಈ ಕರ್ಣನನ್ನ. ಜನನಿ ನಿನ್ನ ಮಗನಿವನು. ಅಮ್ಮ ಕಂದ, ಉಸಿಯಾಡುವನೇನು ಜನನಿ ನಿನ್ನ ಮಗನಿವನು. ಉಸಿಯಾಡುವನೇನು ಕಂದ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು. ಹೌದು ತಾಯಿ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನಿ. ದೊಡ್ಡ ಬಾಣ ಮಾತಡದಿರು ಗಣನಿ ಕಟ್ಟ ಕಳೆಯ ಗಣನ ಕರಮುಗಿದ ಬೇರಲ್ಲಿ ಮಂಡಿತು ಮಾದರಿನ ಕಾಣಗಲನ. ದೊಡ್ಡ ಬಾಣ ಮಾತಡದಿರು ಗಣನಿ ಕಟ್ಟ ಕಳೆಯ ಗಣನ ಕರಮುಗಿದ
ನಾಳಿನ ಯುದ್ಧ ರಂಗದಲ್ಲಿ ಈ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಮ್ಮ! ಈ ದೊಡ್ಡ ಬಾಣವನ್ನು ಪುನಃ ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಕೃಷ್ಣನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನದಲ್ಲಿನ ಸ್ಥೈರ್ಯವನ್ನು ಕಿತ್ತುಕೊಂಡನು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರದ ಕವಚವನ್ನೇ ಬಿಚ್ಚಿಕೊಂಡನು. ಇನ್ನು ನೀನು ನನ್ನ ಹೆತ್ತ ತಾಯಿ ಬಂದು ದೊಡ್ಡ ಬಾಣವನ್ನು ತೊಡಬೇಡ ಒಂದು ಭಾಷೆ ಇಟ್ಟಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಣಿಯುವನು. ಅಮ್ಮ, ಕಂದ, ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ. ಹೋಗಿ ಬಾ ತಾಯಿ. ಹೋಗಿ ಬರಲಿ. ಕಂದ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಅಮ್ಮ, ಎದ್ದ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಧರ್ಮ ಸಾಕ್ಷಿಗಳನ್ನು ನಾ ಮಿಳೆನೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡನೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ, ಜನನೀ ಕಣ್ಣನ ಬಾಗಿಯ ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ. ಹೋಗಿ ಬಾ ತಾಯಿ. ಹೋಗಿ ಬರಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಸ್ವಲ್ಪ ನಿಲ್ಲು. ಬಾ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಬಹುಶಃ ಕೊನೆಯ ದರ್ಶನವು ಹಿಂದೆ ಎಂದು ತೋರುತ್ತದೆ. ಕಂದ, ಅಮ್ಮ, ನಿನ್ನ ಮಗನಾಗಿ ನಾನೊಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವೆನು ಮಗನೇ. ಅಮ್ಮ, ಈ ಯುದ್ಧದಲ್ಲೇನಾದರೂ ನಾನು ಮಣಿದರೆ ಕಂದ, ಆ ಸತ್ಯ ಸಂದನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿ ಮಕ್ಕಳನ್ನು ಮಾಡಬೇಕೆಂದು ಇದೋ ನಿನ್ನ ಪಾದ ಹಿಡಿದು ಬೇಡಿಕೊಳ್ಳುವೆನು ತಾಯಿ. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಹೇ ಪರಮಾತ್ಮ, ವಿಧಿ ನಿನ್ನ
ನಿನ್ನ ಲೀಲೆ ಅಗಣ್ಯವಾದು. ಅರಿತವರಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರಾರಿಹರೋ ದೇವಾ ಅರಿಯಲ ಸಾಧ್ಯವೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ಅರಿಯಲ ಸಾಧ್ಯವೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಮಾನವರಾಗಿ ಜನಿಸಿರುವವರು ಯಾರಾದರೂ ಹೋಗದಿದ್ದರು ಸರಿ. ಶ್ರೀಹರಿ ಹೋಗದಿದ್ದರು ಸರಿ ಭಾಗವಿದ್ದರು ಸರಿ. ಹೋಗದಿದ್ದರು ಸರಿ ಭಾಗವಿದ್ದರು ಸರಿ. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿದವರನು ನೀನೋಡಿರಲಿ. ಆಡಿಸಿದವರ ವಿಧಿ ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ಅರಿಯಲ ಸಾಧ್ಯವೋ. ಶ್ರೀಹರಿ ಪ್ರಾತಃ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿಗುರುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದೋ ಕಾಣಿನಲ್ಲ ದೇವ. ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಇನ್ನು ಏನೇನು ನಾವು ಈ ದಿನ ಯುದ್ಧಕ್ಕೆ ಹೋಗುತ್ತಿರೋರು. ಯಾರು ಕಂದ? ನೀನೇ? ರಾತ್ರಿ ಎಲ್ಲವೂ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೇನು. ಏ ದಯಾಮಯ, ಈ ನನ್ನ ಕಂದನಿಗೆ ಯಾವ ಅಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ.
ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೋಗುತ್ತಿರುವೆನು. ನನ್ನನ್ನು ಆಶೀರ್ವದಿಸಿದು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವ ತನಕ ನಾನು ಯಾರ ಸಹಾಯವನ್ನು ಅಪೇಕ್ಷಿಸುವುದಿಲ್ಲ ಜನನಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೆನು. ನೀನು ನಿಜವಾಗಿ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ನಾನು ಆ ಯುದ್ಧವು ಕ್ಷತ್ರಿಯ ಧರ್ಮ. ನೀತಿಯ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಆ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿದ್ದೆ. 100 ಜನರ ವೀರಪುತ್ರನನ್ನು ಎತ್ತ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ್. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿ ಮೋಸದಿಂದ ರಾಜ್ಯವನ್ನ ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ಕೇಳು. ಈ ತಾಯಿಯ ಮಾತನ್ನು ನಿರಾಕರಿಸಬೇಡ ಕಣ್ಣು. ಪಾಂಡವರಿಗರ್ಧ ರಾಜ್ಯವನ್ನು ಕೊಟ್ಟು ನೀ ಅವರೊಡನೆ ಸಮಾನ ಭಾವದಿಂದ. ಅಮ್ಮ, ಪಾಂಡವರು 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 ಆ ಪಾಂಡವರು ಮಾಡಿದ ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತವಿಚಾರವಿರಲಿ. ಅಮ್ಮ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಹೆದರಿನಲ್ಲಿ ಕುಳಿತುಕೊಳ್ಳುವುದು ಅದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವಂತೂ ಮೊದಲೇ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನ ಅರಮನೆಯ ಹೊರುವ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಅಮ್ಮ, ಒಳಬಂಧನವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷಿಯಾಗಿ ಎದುರಿಗೆ ನಿಂತಿದ್ದರು. ಅದನ್ನು ಲೆಕ್ಕಿಸದೆ ಅದಕ್ಕೆ ಪ್ರತಿರೋಧವನ್ನು ಅಮ್ಮ, ಅವರು ಮಾಡಿದ್ದು ಏನು ತಾಯಿ? ಒಬ್ಬ ಹೇಳಿಯು ನಿಸ್ಸಹಾಯಕರು ಒಪ್ಪದಂತ ತಟಸ್ಥ ಭಾವ. ಅದಕ್ಕೆ ಅಮ್ಮ, ಅವರ ಮೇಲೆ ನನಗೆ ಅಷ್ಟೊಂದು ದ್ವೇಷ. ನಾನು ಯುದ್ಧಕ್ಕೆ ಹೋಗುತ್ತಿರುವೆನು. ನನ್ನನ್ನು ಆಶೀರ್ವದಿಸುತ್ತೇನೆ. ನತಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನಿನ್ನಿಲ್ಲಿಂದ ಹೊರಟ ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪ್ರತಿಕಾರದ ಬಲವು ನನ್ನ ಪಾಲಿಗೆ ಕಟ್ಟಿಟ್ಟ ಸರಿ. ಆ ಶತ್ರುಗಳನ್ನು ನಾನು ಯುದ್ಧಕ್ಕೆ ಆಹ್ವಾನಿಸಬಿಡುವೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕಚ್ಚಿ ಹಾಕುವುದು. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿಡಿದು ನಿಲ್ಲುವರು. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗಿ. ದುರ್ಯೋಧನ, 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 ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ನಾನು ಮಾನವ ರೂಪದ ಮಹಾನ್ ದುರ್ಧಾನವ. ಹಾಗಾದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು. ದಯಾ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿಸಲು ಇದ್ದ ನನ್ನ ದುರ್ಯೋಧನಲ್ಲವೇ ಇರಲಿ, ಅವನನ್ನು ಕರೆಯಿಸಿ ಆಶೀರ್ವದಿಸಿ ಕಳಿಸುವೆನು. ಕಂದ. ಅಮ್ಮ, ದುರ್ಯೋಧನ, ನನ್ನೆದುರು ಮೊಣಕಾಲಿಗೆ ಕುಳಿತುಕೋ. ಪ್ರಿಯತನಯ
ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಒಳಗಂಗಳವನ್ನು ಬಡಬಂಧನವನ್ನು ನಿರಾಕರಿಸಿ ರಣಕಂಕಣವು ತೊಟ್ಟ ಈ ಛಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ಇನ್ನು ಸಾವಕಾಶವೇಕೆ? ಮೊಳಗಲಿ ರಣಕಹಳೆಗಳು, ಆರಾಳಲಿ ನಮ್ಮ ಸರ್ಪ ಲಾಂಛನ.